ನಮಸ್ಕಾರ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನಾನು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡತುಮಕೂರು ಗ್ರಾಮದ ದಕ್ಷಿಣ ಭಾರತ ಹೂ ಬೆಳೆಗಾರರ ಸಂಘದ ಅಧ್ಯಕ್ಷ ಅರವಿಂದ್ TM ಅಂತೇಳಿ. ಇವತ್ತು GKVKಯಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮಾರ್ಕೆಟ್ ಏನಿದೆ, ಹೂ ಮಾರ್ಕೆಟು, KR ಮಾರ್ಕೆಟ್ಗೂ ಯಾವುದೇ ಸಂಬಂಧ ಇಲ್ಲ. KR ಮಾರ್ಕೆಟಲ್ಲಿ ಇವತ್ತು ಏನು ಆಪಾದನೆಯನ್ನು ಮಾಡಿದ್ದಾರೆ ದಿವಾಕರನ್ ಅಂತ ವ್ಯಕ್ತಿ, ಅವರು ಬಿಡಿ ಹೂ ಏನಿದೆ ಇವತ್ತು ಟ್ರೆಡಿಷನಲ್ ಫ್ಲವರ್ಸು, ಆ ಪೂಜೆಗೆ ಬಳಸೋಂಥ ಹೂವಿನ ಮಾರ್ಕೆಟಿನ ಅಧ್ಯಕ್ಷರಾಗಿರ್ತಾರೆ. ಇದು ನಾವು ಈ ಫ್ಲವರ್ ಹಬ್ ಬೆಂಗಳೂರು ಏನಿದೆ, ಈ ದೇಶ ವಿದೇಶಗಳಿಗೆ ಪಾಲಿ ಹೌಸನ್ನು ನಿರ್ಮಾಣ ಮಾಡಿ ಸುಮಾರು 50 ಲಕ್ಷಗಳನ್ನು ಖರ್ಚು ಮಾಡಿ ಈ ಒಂದು ಎಕ್ಸಾಟಿಕ್ ಫ್ಲವರ್ಸ್ ಅಂತೇಳಿ ನಾವೇನು ಕರಿತೀವಿ, ಈ ಹೂಗಳನ್ನು ದೇಶ ವಿದೇಶಗಳಿಗೆ ರಫ್ತಾಗ್ತದೆ. ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ, ಅದರಲ್ಲೂ ಬೆಂಗಳೂರು ಇಸ್ ದಿ ಫ್ಲವರ್ ಹಬ್. ಇಲ್ಲಿ ಒಂದು ಶಾಶ್ವತವಾದಂಥ ಮಾರ್ಕೆಟನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಭಾಳ ದಿನಗಳ ಕನಸು. ಇದನ್ನು ಸುಮಾರು 2000 ಇಸ್ವಿಯಿಂದ ಆಫ್ಟರ್ ಕೋವಿಡ್ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಈ ಒಂದು ನಮ್ಮ ಮನವಿಯನ್ನು ಮನಗೊಂಡು ಮಹತ್ವವಾದಂಥ ಒಂದು ಹೆಜ್ಜೆಯನ್ನು ಸರ್ಕಾರ ತಗೊಂಡು ಈ ಒಂದು GKVK ಜಾಗವನ್ನು ಏನು ದಕ್ಷಿಣ ಭಾರತ ಹೂ ಬೆಳೆಗಾರರ ಸಂಘದ ಮನವಿ ಮತ್ತು ಏನು ಇವತ್ತು ಫ್ಲವರ್ ಟ್ರೇಡರ್ಸ್ ಹಾಗೂ ಸ್ಮಾಲ್ ಗ್ರೋವರ್ಸ್ ಅಸೋಸಿಯೇಷನ್, ಬಯರ್ ಅಸೋಸಿಯೇಷನ್ ಎಲ್ಲರ ಮನವಿಯನ್ನು ಮನಗೊಂಡು ಇವತ್ತು GKVKಯಲ್ಲಿ 5 ಎಕರೆ ಜಾಗವನ್ನು ಸೃಷ್ಟಿಸುವಂಥ ಒಂದು ಪರ್ಮನೆಂಟ್ ಮಾರ್ಕೆಟನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ಅದರಲ್ಲಿ ಒಂದು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಆದೇಶ ಆಗಿದೆ. ಇದಕ್ಕೆ 25 ಕೋಟಿ ಹಣನೂ ಬಿಡುಗಡೆ ಆಗಿದೆ. ಇವತ್ತು ಈ ಒಂದು ಏನು ಈ ಮಾರ್ಕೆಟನ್ನು ನಿರ್ಮಾಣ ಆಗ್ತಿರ್ತಕ್ಕಂಥ ಮಾರ್ಕೆಟನ್ನು ನಿಲ್ಲಿಸಬೇಕು, ಆಗಬಾರ್ದು ಅಂತೇಳಿ ಕೆಲವು ಸ್ವಾರ್ಥಿಗಳು ತನ್ನ ಕುತಂತ್ರವನ್ನು ಬಯಸಿ ಅಲ್ಲಿ ಒಂದು 950 ಮರಗಳನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅಂಥೇಳಿ, ಎನ್ವೈರ್ಮೆಂಟಲ್ ಇಶ್ಯೂ ಬರ್ತಾಯಿದೆ ಅಂತೇಳಿ ತಪ್ಪು ಕಲ್ಪನೆಗಳನ್ನು ಇವತ್ತು ಹರಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮರಗಳನ್ನು ಹಾನಿ ಮಾಡ್ತಾ ಇಲ್ಲ, ಹಾಳು ಮಾಡ್ತಾ ಇಲ್ಲ. ಆ ಮರಗಳನ್ನು ಉಳಿಸ್ಕೊಂಡು ಸಣ್ಣ ಪುಟ್ಟ ಹಣ್ಣಿನ ಗಿಡಗಳನ್ನು ಸ್ಥಳಾಂತರ ಮಾಡುವ ಮೂಲಕ ರಾಜ್ಯದ ರೈತರ ಒಂದು ಕನಸೇನಿದೆ, ಹೂ ಬೆಳೆಗಾರರು ಮತ್ತು ಇವತ್ತು ಏನು ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ಈ ಹೂ ಮಾರಾಟಗಾರರು, ಹೂ ಬೆಳೆಗಾರರು ಲಕ್ಷಾಂತರ ಜನ ಇದರ ಮೇಲೆ ಅವಲಂಬನೆ ಆಗಿದ್ದಾರೆ. ಇವರಿಗೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈ GKVK ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ, ಇದು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಇದು ಒಂದು ಸೆಂಟ್ರ್ ಪಾಯಿಂಟ್ ಆಗಿರೋದ್ರಿಂದ, ಜೊತೆಗೆ ಇವತ್ತು ಕನೆಕ್ಟಿವಿಟಿ ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು, ಬಸ್ಸಸ್ ಇರ್ಬೋದು, ಎಲ್ಲದಕ್ಕೂ ಸಹ ಭಾಳ ಕನ್ವೀನಿಯಂಟ್ ಆಗಿರೋ ಪ್ಲೇಸ್ ಆಗಿರೋದ್ರಿಂದ ಇದನ್ನು ಮನಗೊಂಡು ರಾಜ್ಯ ಸರ್ಕಾರ, ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಇರ್ಬೋದು, ಚೀಫ್ ಸೆಕ್ರೆಟರೀಸು ಇರ್ಬೋದು, ಇವರೆಲ್ಲ ಒಂದು ಅವರ ಸಹಭಾಗಿತ್ವದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ, ಸಹಕಾರ ಇಲಾಖೆ ಮತ್ತು APMC ಹಾಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ಸಹಭಾಗಿತ್ವದಲ್ಲಿ ಒಂದು ಉತ್ತಮವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ರೈತರ ನಿಲುವಿಗೆ ನಿಂತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ತೋಟಗಾರಿಕೆ ಸಚಿವರು, ಸಹಕಾರ ಸಚಿವರು ಹಾಗೂ ನಮ್ಮ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಭಾಳ ಆಭಾರಿಯಾಗಿದ್ದೇವೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ರಾಜ್ಯದ ರೈತರ ಮೂಲಕ ಹಾಗೂ ಹೂ ಬೆಳೆಗಾರರು ಮತ್ತು ಮಾರಾಟಗಾರರ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಕೆಲಸಕ್ಕೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ. ಹಾಗಾಗಿ ಇದ್ದಬದ್ದ ಕಾಸು ಮಾಡ್ಕೊಂಡು ಹೋಗೋ ಬದಲು ಸಂಸ್ಕಾರ ಮಾಡಿ ಖಂಡಿತ ಸರ್, ಖಂಡಿತ ಯುವರ್ ಪಾಯಿಂಟ್ ಇಸ್ ರೈಟ್. ಹೌದು, ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ಸರ್, ಖಂಡಿತ ಕೊಟ್ಟಾಗ್ತಾ ಇದ್ದೀವಿ. ಹಾಗಾಗಿ ನಮಗೆ ಒಂದು ಶಾಶ್ವತ ಮಾರ್ಕೆಟನ್ನು ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಬಹಳಷ್ಟು ಮನವಿಯನ್ನು ಮಾಡಿದ್ವಿ. ಮನವಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆಗಳಲ್ಲಿ ದಿಕ್ಕನ್ನು ತೋರಿಸಿದ್ರು.
ಈಗ ಆನೇಕಲ್ ಮಾರ್ಕೆಟ್ ಮಾಡಿದ್ರೆ ಇವತ್ತು ಗೌರಿಬಿದೂರಿಂದ ಬರೋಂಥವ್ರಿಗೆ 100 ಕಿಲೋಮೀಟರ್ ಆಗ್ತದೆ. ಗೌರಿ ಇದರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತೀವಿ ಅಂತಂದ್ರೆ ಆನೇಕಲ್ಲಲ್ಲಿ ಬರೋದಿಲ್ಲ, ಆನೇಕಲ್ಲಲ್ಲಿ ಮಾಡ್ತೀವಿ ಅಂತಂದ್ರೆ ದೊಡ್ಡಬಳ್ಳಾಪುರ ದೇವನಹಳ್ಳಿಯವರು ಹೋಗ್ತಾ ಇಲ್ಲ. ಹಾಗಾಗಿ ಸೆಂಟರ್ ಪಾಯಿಂಟ್ ನೀವು ನೋಡಿದ್ರೆ ಅಂದ್ರೆ ಹಾರ್ಟ್ ಆಫ್ ದಿ ಸಿಟಿ, ಹೆಬ್ಬಾಲ್ అనేది ಹಾರ್ಟ್ ಆಫ್ ದಿ ಸಿಟಿ. LNT ಎದುರುಗಡೆ ಒಂದು ಜಾಗ ಇದೆ APMCದು, ಅಲ್ಲಿ ಮಾರ್ಕೆಟ್ ಮಾಡಬೇಕು ಅಂತೇಳಿ ಅಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಕೇಸ್ ಡಿಸ್ಪ್ಯೂಟ್ ಇದೆ. ಹಾಗಾಗಿ ನೀವೇ ಒಂದು ಐಡೆಂಟಿಫೈ ಮಾಡಿ ಜಾಗನ ಸೆಂಟ್ರ್ ಪಾಯಿಂಟ್ ಸಿಟಿ ಎಲ್ರಿಗೂ ಅನುಕೂಲ ಆಗೋಂಥ ರೀತಿಯಲ್ಲಿ ಕೊಡಿ ಅಂತೇಳಿ ಅಸೋಸಿಯೇಷನ್ಗಳಿಗೆ ಸರ್ಕಾರ ಮನವಿ ಮಾಡಿದ ಸಂದರ್ಭದಲ್ಲಿ ಇವತ್ತು ಹೂ ಬೆಳೆಗಾರರು, ಮಾರಾಟಗಾರರು, ಓಕೆ ಎಲ್ಲರೂ ಸಹ, ಆಮೇಲೆ ಸ್ಮಾಲ್ ಗ್ರೋವರ್ಸ್ ಅಸೋಸಿಯೇಷನ್ ಎಲ್ಲರೂ ಸಹ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿದ ಸಂದರ್ಭದಲ್ಲಿ ಈ ಜಾಗನ ಐಡೆಂಟಿಫೈ ಮಾಡಿ ರೈತರ ಹಿತದೃಷ್ಟಿಯಿಂದ, ರೈತರ ಏಳಿಗೆಗಾಗಿ, ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಈ ಒಂದು ಉತ್ತಮವಾದಂಥ ಕೆಲಸನ ಕೈಗೊಂಡಿದೆ. ಆದರೆ ಈಗ ಕೆಲವು ವಿಚಾರಗಳನ್ನು ನಾನು ಬಿಡಿಸಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಸೂಕ್ಷ್ಮವಾಗಿ ಹೇಳಿದ್ದೀನಿ. ಕೆಲವರು ಅವರ ಸ್ವಾರ್ಥತೆ ಇವುಗಳಿಗೆ ಅವರಿಗೆ ಕುಂದುಕೊರತೆ ಆಗೋದ್ರಿಂದ ಇದನ್ನ ದಿಕ್ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರೇ. ಇದಕ್ಕಿಂತ ನಾನು ಹೆಚ್ಚಿಗೆ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು. ನಮಸ್ಕಾರ ಸರ್ ಹೇಳಿ, GKVKಯಲ್ಲಿ ಅಂತಾರಾಷ್ಟ್ರೀಯ ಹೂವು ಹರಾಜು ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಅಂತ ತಯಾರಿ ನಡೀತಾ ಇದೆ. ಬಟ್ ಆದರೆ ಇದಕ್ಕೆ ಈಗಾಗಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಒಂದಷ್ಟು ಕೇರ್ ಮಾರ್ಕೆಟ್ಟೇ ಶಿಫ್ಟ್ ಆಗ್ಬಿಡುತ್ತೆ ಹೂವಿನ ಮಾರ್ಕೆಟು ಅಂತ ಹೇಳಿ. ಸೊ ಏನು ಅದು ಗೊಂದಲ ಸರ್? ಖಂಡಿತವಾಗ್ಲೂ ಈ ಗೊಂದಲ ಇದೆ. ಏನಂತಂದರೆ ಇವತ್ತು GKVKಯಲ್ಲಿ ಏನು ನಿರ್ಮಾಣ ಆಗ್ತಿರ್ತಕ್ಕಂಥ ಮಾರ್ಕೆಟ್ ಏನಿದೆ ಅದು ಪಾಲಿ ಹೌಸ್ಗಳಲ್ಲಿ ಬೆಳೆದಂಥ ಕಟ್ ಫ್ಲವರ್ಸ್ ಅಂತ ಕರಿತೀವಿ, ಅಂದರೆ ಡೆಕೋರೇಷನ್ ಪರ್ಪಸ್ಗೆ ದೇಶ ವಿದೇಶಗಳಿಗೆ ರಫ್ತಾಗ್ತಂಥ ಹೂವು. ಇವತ್ತು ಏನು KR ಮಾರ್ಕೆಟಲ್ಲಿ ಫುಟ್ಪಾತ್ ಮೇಲೆ ನಾವು ಮಾರ್ಕೆಟನ್ನು ಮಾಡ್ತಾ ಇದ್ದೀವಿ, ಆ ಹೂಕ್ಕೆ ಒಂದು ಸೂಚಿಸುವಂಥ ಮಾರ್ಕೆಟ್ ಇಲ್ಲ. ಇವತ್ತು ಏನು ಆಪಾದನೆ ಮಾಡ್ತಾ ಇದ್ದಾರೆ ಅದು ಬಂದು ಬಿಡಿ ಹೂವು, ಅಂದರೆ ಪೂಜೆಗಳಿಗೆ ಈ ಮಲ್ಲಿಗೆ, ಶಾಮಂತಿಗೆ ಮತ್ತು ಏನು ಕನಕಾಂಬರ ಇಂಥ ಒಂದು ಪೂಜೆಗೆ ಬಳಸೋಂಥ ಹೂಗಳು, ಇವುಗಳಿಗೆ ಅದು ಬಿದಿರು ಮಿಲ್ಲು ಮತ್ತು ಮಾರ್ಕೆಟಲ್ಲಿ ಅದಕ್ಕೆ ಒಂದು ಶಾಶ್ವತವಾದಂಥ ಮಾರ್ಕೆಟ್ ಇದೆ. ಆದರೆ ಇದು ಕಟ್ ಫ್ಲವರ್ಸು. ಸೊ ಹಾಗಾಗಿ ಅವರಿಗೆ ಒಂದು ತಪ್ಪು ಮಾಹಿತಿ ಇದೆ, ನಮ್ಮ ಸಿಟಿ ಮಾರ್ಕೆಟೇ ಚೇಂಜ್ ಆಗ್ಬಿಡ್ತಾ ಇದೆ, ಇಲ್ಲಿಂದ ಶಿಫ್ಟ್ ಆಗ್ಬಿಡ್ತಾ ಇದೆ ಅಂತೇಳಿ. ಹಾಗಾಗಿ ಈ ಮಾರ್ಕೆಟ್ಗೂ ದಿವಾಕರನ್ ಅಂತ ವ್ಯಕ್ತಿಗಳು ಏನು ಇವತ್ತು ಆಪಾದನೆ ಮಾಡಿದ್ದಾರೆ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲೂ ಸಹ ನಾವು ಏನು ಇವತ್ತು ನಮಗೆ ಒಂದು ರಕ್ಷಣೆ ಇಲ್ಲದಿರ್ತಕ್ಕಂಥ ಮಾರ್ಕೆಟ್ ಏನಿದೆ, ಫುಟ್ಪಾತ್ ಮೇಲೆ ಮಳೆ ಬಂದರೆ, ಗಾಳಿ ಬಂದರೆ ಫ್ಲವರ್ಸು ಕೊಚ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾವು ಮನವಿ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಮನಗೊಂಡು ಇವತ್ತು ರಾಜ್ಯದ ಹೂ ಬೆಳೆಗಾರರು ಮತ್ತು ಮಾರಾಟಗಾರರ ಹಿತದೃಷ್ಟಿಯಿಂದ ಒಂದು ಮಹತ್ವವಾದಂಥ ಹೆಜ್ಜೆಯನ್ನು ಇಟ್ಟು ಒಂದು ಶಾಶ್ವತ ಮಾರ್ಕೆಟನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ರೈತರ ಪರವಾಗಿ, ಮಾರಾಟಗಾರರ ಪರವಾಗಿ ನಾವು ಆಭಾರಿಯಾಗಿದ್ದೇವೆ. ಸುಮಾರು ಒಂದು 180ರಿಂದ 200 ಪರ್ಮನೆಂಟ್ ಶಾಪ್ ಬರ್ತದೆ. ಮತ್ತು ರೈತರುಗಳು ಬೆಳೆದಂಥ ಹೂಗಳೇನಿದೆ ಅವ್ರಿಗೆ ಯಾರಿಗೆ ಶಕ್ತಿ ಇರೋದಿಲ್ಲ ಮಂಡಿ ಮಾಡ್ಕೊಳ್ಳೋಂಥವ್ರು, ಅವರು ಇವತ್ತೇನು ಸಿಟಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾತ್ರಿ ಬಂದು, ಸುಮಾರು 12 ಗಂಟೆ 1 ಗಂಟೆಗೆ ಬಂದು ಬೆಳಗಿನ ಜಾವ. ಅದೇ ರೀತಿ ಒಂದು 180ರಿಂದ 200 ಜನ ರೈತರುಗಳು ನೇರವಾಗಿ ಬಂದು ಯಾವುದೇ ಕಮಿಷನ್ನು ಯಾರಿಗೂ ಏನೂ ಕೊಡದೆ ರೈತರು ಅಲ್ಲಿ ನೇರವಾಗಿ ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಈ ಥರ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸರ್ಕಾರ ಕೈಗೊಂಡಿದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈಗ ಆಲ್ರೆಡಿ 100 ಕೋಟಿ ವೆಚ್ಚದಲ್ಲಿ ಸರ್ಕಾರ ಕೈಗೊಂಡಿದೆ. ಅದರಲ್ಲಿ 25 ಕೋಟಿ ಹಣನೂ ಬಿಡುಗಡೆ ಆಗಿದೆ. ಒಂದು ಈ ಪ್ರಾರಂಭದ ಹಂತದಲ್ಲಿದೆ. ಅದನ್ನು ಕೆಲವರು ಸ್ವಇಚ್ಛೆಯಿಂದ ಅವರ ಒಂದು ಕುತಂತ್ರದಿಂದ ಅವರಿಗೆ ವೈಯಕ್ತಿಕ ಲಾಭಗಳನ್ನ ಕೈ ತಪ್ಪುತ್ತೆ ಅಂತೇಳಿ ಈ ರೀತಿ ದಿಕ್ತಪ್ಪುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಾನು ಅರವಿಂದ್ ಅಂತೇಳಿ ದಕ್ಷಿಣ ಭಾರತ ಹೂ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡ ತುಮಕೂರು ಗ್ರಾಮ.